ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಏನಪ್ಪ ಹಿಂಗೆ ರೆಡಿಯಾಗಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ನಾನಿವತ್ತು ಸಿದ್ಧಗಂಗಾ ಮಠ, ತುಮಕೂರಿನ ಪ್ರಸಿದ್ಧ ಮಠ ಸಿದ್ಧಗಂಗಾ ಮಠಕ್ಕೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಹೋಗೋಣ, ಸಾಯಂಕಾಲ ಪ್ರೇಯರ್ ಹೇಗಿರುತ್ತೆ ಏನು ಅಂತ ಹೇಳಿಬಿಟ್ಟು ನಾನು ನೋಡಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿಬಿಟ್ಟು ಇವತ್ತು ಹೊರಟಿದ್ದೀವಿ. ಸೊ ಈಗ 6:30 ಯಾರೆಲ್ಲ ಹೋಗ್ತೀವಿ ಏನು ಅಂತ ಹೇಳಿಬಿಟ್ಟು ನಿಮಗೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಈಗ ನಮ್ಮನೆಯಿಂದ ನಾನು, ನನ್ನ ಮಗಳು ಮತ್ತು ನನ್ನ ಮಗ 3 ಜನ ಹೋಗ್ತಾ ಇದ್ದೀವಿ. ಈಗ ನೈಟ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಪ್ರೇಯರ್ ಎಲ್ಲನೂ. ಸುಮಾರು ಜನ ನೋಡಿರಲ್ಲ, ನಮ್ಮ ತುಮಕೂರು ಡಿಸ್ಟಿಕ್ ಅವ್ರು ಆಲ್ಮೋಸ್ಟ್ ನೋಡಿರ್ತಾರೆ, ಬಟ್ ಬೇರೆ ಕಡೆಯವರಂತ ನೋಡಿರಲ್ಲ. ಸೊ ಅವ್ರಿಗೂ ಕೂಡ ಇದು ನೋಡೋ ಸೌಭಾಗ್ಯ ಸಿಗಲಿ ಅಂತ ಹೇಳಿಬಿಟ್ಟು ಸೊ ನಾನು ಈಗ ಈವ್ನಿಂಗ್ ಹೊರಟಿದ್ದೀನಿ. 6:30 ಆಗಿದೆ. ಸೊ ಈಗ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 10 ನಿಮಿಷ, 1/4 ಗಂಟೆಯಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಹೊರಟಿದ್ದೀವಿ. ಸೊ ಸೀರೆ ಉಟ್ಕೊಂಡಿದ್ದೀನಿ, ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಟೈಮ್ ಆಗುತ್ತೆ ಫ್ರೆಂಡ್ಸ್, ಹೊರಡೋಣ. ಮತ್ತು ಪ್ರೇಯರ್ ಸ್ಟಾರ್ಟ್ ಆಗಿಬಿಟ್ರೆ ನಮಗೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಹೊರಡೋಣ ಬನ್ನಿ, ಅಲ್ಲಿ ಮೀಟ್ ಆಗೋಣ. ಮಲ್ಲೇಶಣ್ಣ ಫ್ಯಾಮಿಲಿ ಇಲ್ಲಿ ಕ್ರಾಸಲ್ಲಿ ಬಂದು ಕಾಯ್ತಾಯಿದ್ರು. ಸೊ ನಾವೀಗ ಇಬ್ಬರೂ ಜೊತೆಲಿ ಹೋಗ್ತಾ ಇದ್ದೀವಿ. ಇನ್ನೇನು ಆಲ್ರೆಡಿ ನಾವು ಸಿದ್ಧಗಂಗಾ ಮಠದ ಹತ್ರ ಇದ್ದೀವಿ. ನಮಗೆ ಸ್ವಲ್ಪ ಹತ್ರ ಆಗುತ್ತೆ ಇದು. ಸೊ ಹಂಗಾಗಿ ನಾವು ಸ್ವಲ್ಪ ಬೇಗ ಬಂದುಬಿಡ್ತೀವಿ. ಒಂದು 5ರಿಂದ 10 ನಿಮಿಷ ಒಳಗಡೆ ಬಂದುಬಿಡ್ತೀವಿ. ಸೊ ಈಗ ನಾವು ಸಿದ್ಧಗಂಗಾ ಮಠದ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಇದಕ್ಕೆ 2 ಕಡೆಯಿಂದ ದಾರಿ ಇದೆ. ಕ್ಯಾತ್ಸಂದ್ರದ ಕಡೆಯಿಂದ ಬಂದರೆ ಅಲ್ಲೊಂದು ದಾರಿ ಇದೆ, ಮತ್ತು ನಾವು ಈ ಕುಂದೂರು ಕ್ರಾಸು ಬೆಳಗುಂಬ ಈ ಕಡೆಯಿಂದ ಬಂದರೆ ಒಂದು ದಾರಿ ಇದೆ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಪ್ರೇಯರ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಲೇಟೇ ಆಗೋಯ್ತು. ಸೊ ಎಷ್ಟು ಬೇಗ ಹೊರಟ್ರು ಲೇಟೇ ಆಗೋಯ್ತು. ಸೊ ಪ್ರೇಯರ್ ಎಲ್ಲ ಆಲ್ಮೋಸ್ಟ್ ಎಂಡಿಂಗು. ಬಟ್ ಏನು ಅಂದರೆ ಇಲ್ಲೊಂದು ಖುಷಿ ಆಗೋದು, ಎಷ್ಟು ಚೆನ್ನಾಗಿ ಲೈನ್ ಮಾಡಿ ಕೂತಿದ್ದಾರೆ ಅಂದರೆ ನೀವೇ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ನಮಗೆ ಆರೆಂಜ್ ಕಲರ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಗುರುಗಳು ಕೂತ್ಕೊಂಡಿರೋದು. ಸೊ ಅವರು ಪ್ರೇಯರ್ ಹೇಳ್ಕೊಟ್ಟಂಗೆ ಮಕ್ಕಳೆಲ್ಲ ಹೇಳಿ. ಸೊ ಈಗ ಪ್ರೇಯರ್ ಮುಗಿಯೋ ಟೈಮ್ ಆಯಿತು. ಇನ್ನೇನು ಎಲ್ಲರೂ ಅವರವರು ಹೋಗಿ ಹಾಸ್ಟೆಲ್ಗೆ ಸೇರಿಕೊಳ್ತಾರೆ. ಸೊ ಈಗ ನಾವು ನೆಕ್ಸ್ಟು ಪ್ರೇಯರ್ ಎಲ್ಲ ಮುಗೀತು ಅಂತ ಹೇಳಿಬಿಟ್ಟು ಹಾಗೇ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ, ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಸೊ ಮೆಟ್ಲು ಹತ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬಸವಣ್ಣನೆಲ್ಲ ತುಂಬ ಚೆನ್ನಾಗಿ ಕಲ್ಲಿಂದ ಕೆತ್ತಿದ್ದಾರೆ. ಸೊ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದನ್ನು ತೋರಿಸ್ತೀನಿ. ಡೇ ಟೈಮಲ್ಲಿ ಬಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ನಾವೀಗ ಮೆಟ್ಲು ಹತ್ಕೊಂಡು ಬಂದ್ವಿ. ಸೊ ಇಲ್ಲಿ ಮಕ್ಕಳಾಟ ಸಾಮಾನು, ಪೂಜೆ ಸಾಮಾನು ಎಲ್ಲನೂ ಸಿಗುತ್ತೆ. ಸೊ ಏನಾದರೂ ಬೇಕಾದರೆ ನೀವು ಇಲ್ಲೇ ತೊಗೊಬೋದು. ನೆಕ್ಸ್ಟ್ ಆಗಲೇ ಹೇಳ್ದಂಗೆ ಫ್ರೆಂಡ್ಸ್, ಇನ್ನೊಂದು ದಾರಿ ಇದೆ. ಅದು ಡೈರೆಕ್ಟಾಗಿ ನಾವು ಬೆಟ್ಟದ ಮೇಲಕ್ಕೇ ಗಾಡಿನಲ್ಲಿ ಬರಬಹುದು. ಸೊ ಇಲ್ಲಿ ಎಡಗಡೆ ಕಾಣಿಸ್ತಾ ಇರೋದು ಗಂಗಮ್ಮ ಮಾಡ್ತಾರಲ್ವ, ಅವರು ಆ ಎಡಗಡೆ ಹೋಗ್ಬಿಟ್ಟು ಗಂಗಮ್ಮನ ಮಾಡೋರು ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ಸಿದ್ಧಲಿಂಗೇಶ್ವರ ಸ್ವಾಮಿ. ಸೊ ನಾವಿಲ್ಲಿ ಪೂಜೆ ಕೊಟ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಪೂಜೆ ನೋಡೋಣ ಬನ್ನಿ. ಪೂಜೆ ಮುಗಿಸ್ಕೊಂಡು ಈಗ ನಿಮಗೆ ವಿಡಿಯೋಗೋಸ್ಕರ ನಾನು ಇಲ್ಲಿ ಗಂಗಾದೇವಿದು ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಗಂಗಮ್ಮಂದು ಗುಡಿ ಇದು. ಸೊ ಗಂಗಮ್ಮನ ಗುಡಿಲಿ ಗಂಗಮ್ಮನ ಮಾಡೋರು ಮಾಡಿಸ್ಕೊಂಡು ಬರ್ತಾರೆ. ಸೊ ಫ್ರೆಂಡ್ಸ್, ಈಗ ನಾವು ದೇವಸ್ಥಾನದಿಂದ ಕೆಳಗಡೆ ಇಳಿದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಮಲ್ಲೇಶಣ್ಣ ಅವರ ಧರ್ಮಪತ್ನಿ, ಅವ್ರನ್ನ ನೋಡಿರಲಿಲ್ಲ. ಸೊ ಇಲ್ಲಿ ನಾವಿವತ್ತು ಬಂದಿರೋದು ನೈಟ್ ಆಗಿರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವರು ಬಂದುಬಿಟ್ಟು ಮಲ್ಲೇಶಣ್ಣ ಅವ್ರ ಮಗ. ಹಾಯ್ ಮಾಡ್ತಿದ್ದಾರೆ, ನೀವು ಒಂದ್ಸರಿ ಹಾಯ್ ಮಾಡಿಬಿಡಿ. ಇಶಾನ್ ಇಲ್ಲಿ ಬಲೂನ್ ಬಿಡು ತೋರ್ಸು. ಫ್ರೆಂಡ್ಸ್, ನಾವೀಗ ಬಂದಿರೋದು ಶಿವಕುಮಾರ್ ಸ್ವಾಮೀಜಿ ಅವರ ಗದ್ದುಗೆಗೆ ಬಂದಿದ್ದೀವಿ. ಸೊ ಈಗ ನಾವು ಗದ್ದುಗೆಗೆ ಒಳಗಡೆ ಹೋಗ್ತಾ ಇದ್ದೀವಿ ಮೆಟ್ಲು ಹತ್ಕೊಂಡು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟೋ ಜನ ನೋಡಿಲ್ದಿರೋರು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ. ಸೊ ಇಲ್ಲಿ ಕ್ಯೂ ಸಿಸ್ಟಮ್ ಇದೆ. ಸೊ ಹಿಂಗೆ ಸುತ್ತಾಕೊಂಡು ಹೋಗಬೇಕಾಗತ್ತೆ. ಜಾತ್ರೆನಲ್ಲಂತೂ ತುಂಬಾ ರಶ್ ಇರುತ್ತೆ. ಸೊ ಈಗ ಅಷ್ಟೊಂದು ರಶ್ ಇರಲ್ಲ ನೈಟ್ ಟೈಮು. ಸಂಡೇ ಕೂಡ ಸ್ವಲ್ಪ ರಶ್ ಇರುತ್ತೆ. ಸೊ ನಾವು ವಿಭೂತಿ ಹೇಳ್ಕೊಳ್ತಾ ಇದ್ದೀವಿ. ಏಕೆಂದರೆ ಲಿಂಗ ಅಂದ್ರೇ ವಿಭೂತಿ ಅಂತ ಹೇಳ್ತಾರಲ್ವ. ಸೊ ಹಂಗಾಗಿ ನಾವು ಕೂಡ ಶಿವನ ಕುಲದವರು. ಸೊ ಹಂಗಾಗಿ ನಾವು ಕೂಡ ವಿಭೂತಿನೇ ಹೇಳ್ಕೊಳ್ಳೋದು. ಸೊ ಈಗ ಗದ್ದುಗೆ ದರ್ಶನ ಮಾಡೋಣ ಬನ್ನಿ. ಸೊ ಇದು ಬಂದುಬಿಟ್ಟು ಫುಲ್ಲು ಎಲ್ಲ ಬೆಳ್ಳಿಯಿಂದ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಂಟಪನ.
ಸೊ ನೆಕ್ಸ್ಟ್ ಗದ್ದುಗೆಯಿಂದ ಗದ್ದುಗೆಗೆ ಒಂದು ನಮಸ್ಕಾರ ಹಾಕ್ಕೊಂಡ್ಬಿಟ್ಟು ಸೊ ಒಂದು 2 ನಿಮಿಷ ಇಲ್ಲಿ ಕೂತಿದ್ದು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕೂತ್ಕೊಳ್ತಾ ಇದ್ದೀವಿ. ಸೊ ಅಪ್ಪ ಅವರ ಪಾದುಕೆಗಳು ಗೈಸ್ ನೋಡಿದ್ರಲ್ಲ ದೇವಸ್ಥಾನನ, ಹಾಗೆ ಸ್ವಾಮೀಜಿದು ಗದ್ದುಗೆ ಎಲ್ಲ ನೋಡಿದ್ರಲ್ವಾ. ನೋಡಿ ಇಲ್ಲಿ ಒಂದು ವಾಲ್ ಕ್ಲಾಕ್ ಇಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಇದು ಜೋರಾಗಿ ಅಲಾರಾಮ್ ಹೊಡಿಯುತ್ತೆ. ಸೊ ನೋಡ್ತಾ ಇದ್ದೀರಾ ಎಷ್ಟು ಕಾಮ್ ಆಗಿದೆ, ತಣ್ಣಗೆ ಗಾಳಿ ಬೀಸ್ತಾ ಐತೆ, ಸಕ್ಕತ್ತಾಗಿದೆ ವಾತಾವರಣ ಮಾತ್ರ. ಇಶಾನ್ ಇಲ್ಲಿ ನೋಡ್ರಿ, ಆಯ್ ಮಾಡ್ರಿ. ಫ್ರೆಂಡ್ಸ್, ಈಗ ನಾವು ಯಾವುದು ಹಠಾತ್ ಶಿವಯೋಗಿಗಳ ಗದ್ದುಗೆಗೆ ಬಂದಿದ್ವಿ, ಬನ್ನಿ ನೋಡೋಣ. ಇರೋ ಒಂದು ನಿಮಿಷ ಎಲ್ಲಲ್ಲ. ಸೊ ಈ ಜಾಗ ಬಂದುಬಿಟ್ಟು ಸ್ವಾಮೀಜಿಗಳು ಕೂತು ಆಶೀರ್ವಾದ ಮಾಡ್ತಾರೆ. ಇಲ್ಲಿ ಬಂದು ಆಶೀರ್ವಾದ ತೊಗೊಳ್ಬಹುದು. ನೆಕ್ಸ್ಟ್ ಹಾಗೆ ಪ್ರಸಾದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಿದ್ದಂಗೆ ನಾವು ನೋಡೋದು ಭತ್ತ, ರಾಗಿ, ದವಸ ಧಾನ್ಯಗಳನ್ನ ಈ ಥರ ಒಂದು ಕೊಳಗಗಳಲ್ಲಿ ಸ್ಟೋರೇಜ್ ಮಾಡ್ಕೊಳ್ತಾ ಇದ್ರು ಆಗಿನ ಕಾಲದಲ್ಲಿ. ಬಟ್ ಈಗ ಬೇರೆ ಕಡೆ ಸ್ಟೋರ್ ಮಾಡ್ತಾರೆ. ಇದು ಬಂದುಬಿಟ್ಟು ಹಳೆ ಕಾಲದ್ದು ಪಾತ್ರೆಗಳು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಕ್ಕಿ, ರಾಗಿ ಎಲ್ಲ ಸ್ಟೋರೇಜ್ ಮಾಡಿರೋದನ್ನು ಇದರಿಂದ ತಗೊಂಡು ಇಲ್ಲಿ ಕ್ಲೀನಿಂಗು ಕೂಡ ತುಂಬ ಜನ ಇದ್ದಾರೆ. ಕ್ಲೀನ್ ಮಾಡೋದಕ್ಕೆ ಆಗಲಿ ಪ್ರತಿಯೊಂದಕ್ಕೂ ತುಂಬ ಜನ ಇದ್ದಾರೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಇಲ್ಲಿ ಪ್ರಸಾದಕ್ಕೆ ಬಂದು ಅನ್ನ ಸಾಂಬಾರು ಪ್ರಸಾದ ಸಿಕ್ತು. ಸೊ ಇಲ್ಲಿ ಯಾವುದೇ ಟೈಮಲ್ಲಿ ಬಂದ್ರೂ ಕೂಡ ಅನ್ನ ಪ್ರಸಾದ ಸಿಗುತ್ತೆ. ಯಾರೂ ಹಸ್ಕೊಂಡು ಹೋಗೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಇದೆ ಇಲ್ಲಿ. ಸಿದ್ಧಗಂಗಾ ಮಠದ್ದು ಒಲೆ ಎಂದೂ ಆರಲ್ಲ ಅಂತ ಹೇಳಿಬಿಟ್ಟು ದೊಡ್ಡವ್ರು ಹೇಳಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಈ ಥರ ಮಿಷಿನ್ಸಲ್ಲಿ ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಸೊ ಈಗ ಎಲ್ಲ ಅಡುಗೆದೆಲ್ಲ ಆಗಿದೆ ಅಂತ ಹೇಳಿಬಿಟ್ಟು ಸೊ ಎಲ್ಲ ಫುಲ್ ಕ್ಲೀನಿಂಗ್ ಪ್ರೋಸೆಸ್ ಮಾಡ್ತಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಹುಡುಗರೆಲ್ಲರೂ ಅನ್ನ ಮತ್ತು ಸಾಂಬಾರನ್ನೆಲ್ಲ ಬಕೆಟಲ್ಲಿ ತುಂಬ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಅಡುಗೆ ಮಾಡೋ ಸ್ಥಳ ಅಟ್ ಪ್ರೆಸೆಂಟ್ಲಿ ಈಗ ಇಲ್ಲಿ ಅಡುಗೆ ಮಾಡ್ತಾ ಇರೋ ಜಾಗ ಇದು. ಮುಂಚೆ ಬೇರೆ ಕಡೆ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು ಅಟ್ ಪ್ರೆಸೆಂಟ್ ಇವಾಗ ಮಾಡ್ತಾ ಇರೋ ಜಾಗ, ಅಡುಗೆ ಮನೆ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಸಾಂಬಾರೆಲ್ಲ ಹುಡುಗರೆಲ್ಲ ಇಲ್ಲಿಂದ ತೊಗೊಂಡೋಗಿ ಊಟನ ಬಡಿಸ್ತಾರೆ. ಪಾಪ ಹುಡುಗರಿಗೆ ಒಂದು ಕ್ಯೂರಿಯಾಸಿಟಿ, ಎಷ್ಟೋ ದಿನ ಆದಮೇಲೆ ನಾವು ಫೋನೆಲ್ಲ ನೋಡ್ತಾ ಇದ್ದೀವಿ ಅಂತ ಪಾಪ ಅವ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಇದು ಬಂದುಬಿಟ್ಟು ಮುಂಚೆ ಅಡುಗೆ ಮಾಡ್ತಾ ಇರೋ ಜಾಗ. ಸೊ ಇಲ್ಲಿ ಚಳಿ ಕಾಯಿಸ್ಕೊಳ್ಳೋದಕ್ಕೆ ಅಂತ ಪಾಪ ಯಾರೋ ಒಂದು ಅಣ್ಣ ಬೆಕ್ಕೆ ಹಾಕ್ಕೊಂಡಿದ್ರು. ವಿಡಿಯೋ ಯಾವ ನಿಮ್ದೆಲ್ಲ? ಹೌದಾ? ಏನು ಹೆಸರು ನಿಮ್ದೆಲ್ಲ? ಸುದೀಪ್, ಮುತ್ತುರಾಜ್. ಯಾವ ಸ್ಟ್ಯಾಂಡರ್ಡ್ ಅಪ್ಪ? 9th. ಚೆನ್ನಾಗಿ ಗೊತ್ತಿರ್ತೀನಾ? ಆಯ್ತಾ? ಓಕೆ, ಬಾಯ್ ಮಾಡಿಬಿಡ್ರಿ ಒಂದ್ಸರಿ. ಏನು ನಿಮ್ಮ ಹೆಸರು? ಕಾರ್ತಿಕ್. ಏನು ಓದ್ತಾ ಇದೆಯಪ್ಪ? 9th. ಹೌದಾ? ಊಟ ಆಯ್ತಾ? ಯಾವ ಊರಿಂದ? ಬಳ್ಳಾರಿಯಿಂದ ಬಂದಿದ್ಯಾ? ನಂದು ಈಗ ಊಟ ಆಯ್ತು. ಥ್ಯಾಂಕ್ ಯು, ವೆಲ್ಕಮ್. ಪಾಪ ಯಾರೋ ಚಳಿಗೆ ತಡೆಯೋಕ್ಕಾಗ್ದಲೇ ಬೆಂಕಿ ಕಾಯಿಸ್ಕೊಳ್ತಾ ಇದ್ದಾರೆ. ಗೈಸ್, ನಾವೀಗ ನಿಮಗೆ ಸ್ಟೋರ್ ರೂಮ್ ತೋರಿಸ್ತಾ ಇದ್ದೀವಿ, ಹೇಗೆಲ್ಲ ದಿನಸಿ ಸಾಮಾನು ಸ್ಟೋರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋರಂತೆ. ಗೈಸ್ ನೋಡ್ತಾ ಇದ್ದೀರಾ ಸ್ಟೋರ್ ರೂಮು ಎಲ್ಲನೂ. ಓಕೆ, ನೋಡಿ ಇಲ್ಲಿ ಅಕ್ಕಿ ಪ್ಯಾಕೆಟ್, ಇದು ಬಂದುಬಿಟ್ಟು ಸ್ಟೋರ್ ರೂಮ್. ದಿನಸಿ ಸಾಮಾನೆಲ್ಲನೂ ಇಲ್ಲಿ ಸ್ಟೋರ್ ಮಾಡ್ತಾರೆ. ನೋಡಿ ಒಳಗಡೆ ಎಣ್ಣೆ ಟಿನ್ಗಳು ನೋಡಿ. ಮತ್ತು ಫ್ರೆಂಡ್ಸ್, ಇದು ಬಂದುಬಿಟ್ಟು ಕಡಲೆಕಾಯಿ ಹುರಿತಾ ಇದ್ರು ಆ ಮಿಷಿನ್ ಅಂತೆ. ಬಟ್ ನಾನು ಯಾವತ್ತೂ ನೋಡಿರಲಿಲ್ಲ, ನೋಡಿಬಿಟ್ಟು ಒಂಥರ ಆಶ್ಚರ್ಯನೇ ಆಗೋಯಿತು, ಇದು ಒಂದು ಮಿಷಿನ್ ಇದೆಯಾ ಅಂತ. ಬಟ್ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಬಟ್ ನನಗಂತೂ ಗೊತ್ತಿರಲಿಲ್ಲ, ಅದಂತೂ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಕಡಲೆಕಾಯಿ ಹುರಿಯೋ ಮಿಷಿನ್ ಅಂತ SID ಎಲ್ಲೇನೋ ಕೇಳಿದರು ಅಂತ ಹೇಳಿಬಿಟ್ಟು ಹುರಿತಾ ಇದ್ರು.
ಸೊ ನನಗೆ ಒಂಥರ ಕ್ಯೂರಿಯಾಸಿಟಿ ಹೇಗೆ ಏನು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಒಂದೇ ಲೆವೆಲಲ್ಲಿ ಎಲ್ಲ ಕೂಡ ಕಡಲೆಬೀಜ ಎಷ್ಟು ಚೆನ್ನಾಗಿ ಹುರಿದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಇದನ್ನು ಈ ಕಡಲೆಬೀಜನ SITಗೆ ಏನೋ ಕಳಿಸ್ಕೊಡ್ತಾರಂತೆ ಅಡುಗೆಗೋ ಏನಕ್ಕೋ. ಸೊ ಇಲ್ಲಿ ನೋಡಿದ್ರಲ್ವ ಫ್ರೆಂಡ್ಸ್ ಸ್ಟೋರ್ ರೂಮ್ ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು, ಎಷ್ಟೆಲ್ಲ ಸ್ಟೋರೇಜ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ದೊಡ್ಡವ್ರು ಹೇಳ್ದಂಗೆ ಏನು ಆವಾಗಲೇ ಹೇಳಿದ್ನಲ್ವ ನಾನು, ಸಿದ್ಧಗಂಗಾ ಮಠದಲ್ಲಿ ಒಲೆ ಎಂದಿಗೂ ಹಾರೋಲ್ಲ ಅಂತ. ಹಾಗೆಯೇ ನಾವು ಜಾತ್ರೆ ಟೈಮಲ್ಲಿ ಬಂದರೆ ಇಲ್ಲಿ ಕೊಪ್ಪಲು ಅಂತ ಹಾಕ್ತಾರೆ. ಸುಮಾರು ಒಂದು 4-5 ಕಡೆ ಅಡುಗೆ ಮಾಡಿ ಜನಕ್ಕೆ ಪ್ರಸಾದದ ರೂಪದಲ್ಲಿ ಹಂಚ್ತಾರೆ. ತುಂಬ ಜನ ಇರ್ತಾರೆ, ಕಾಲಿಡೋದಕ್ಕೂ ಜಾಗ ಇರಲ್ಲ. ಇದು ಜಾತ್ರೆ ಟೈಮಲ್ಲೂ ಅಷ್ಟೇ, ಮತ್ತು ಹಬ್ಬಗಳಲ್ಲೂ ಸ್ವಲ್ಪ ವಿಶೇಷ ಅಡುಗೆಗಳನ್ನ ಕೂಡ ಮಾಡ್ತಾರೆ. ಸೊ ಆಗ ಕೂಡ ಬರಬಹುದು. ಹಾಗೆ ಬರ್ತಿದ್ದಂಗೆ ಇಲ್ಲಿ ಫ್ರೆಂಡ್ಸ್ ಮಕ್ಕಳು SLC ಮಕ್ಕಳನ್ನ ಓದಿಸ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಕಡ್ಡಿ ಹಿಡ್ಕೊಂಡು ಯಾರೂ ಮಾತಾಡೋಂಗಿಲ್ಲ, ಅಷ್ಟೇ ಕ್ಲೀನಾಗಿ ಓದ್ಕೊಳ್ಳಿ ಅಂತ ಹೇಳ್ಬಿಟ್ಟು ಓದಿಸ್ತಾ ಇದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು, ಎಷ್ಟು ಚೆನ್ನಾಗಿ ಇಲ್ಲಿ ಸಿಸ್ಟಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಈಗ ಮನೆ ಕಡೆ ಹೊರಟಿದ್ದೀವಿ, ಕತ್ಲಾಯಿತು ಅಂತ ಹೇಳ್ಬಿಟ್ಟು. ಸೊ ನಾವು ಈಗ ಆಲ್ರೆಡಿ 8-8:30 ಆಗಿದೆ. ಸೊ ಮನೆಗೆ ಹೋಗ್ಬಿಟ್ಟು, ಚಳಿ ಅಲ್ವಾ, ಹೋಗಿ ಇನ್ನೇನು ಊಟ ಎಲ್ಲ ಇಲ್ಲೇ ಆಯಿತು, ಹೋಗ್ಬಿಟ್ಟು ಮನೇಲಿ ಹೋಗಿ ಮಲ್ಕೊಳ್ಳೋದಷ್ಟೇನೆ. ಈಗ ಮಲೇಶಣ್ಣ ಮತ್ತು ಅವರ ಧರ್ಮಪತ್ನಿ ಮತ್ತು ಮಗ ಎಲ್ಲರೂ ಹೊರಡ್ತಾ ಇದ್ದೀವಿ. ಹಾಗೆ ನನ್ನ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗಿರೋರು ಸಬ್ಸ್ಕ್ರೈಬ್ ಆಗಿ.